ಬೆಂಗಳೂರು ಯೂನಿವರ್ಸಿಟಿಲಿ ಇವತ್ತೇನು ಮಾಯಾವಾಕಿ ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಕಾಡನ್ನ ಹೆಚ್ಚಾಗಿ ಬೆಳೆಸಬೇಕು, ಸೊ ಸುತ್ತಮುತ್ತ ಪರಿಸರ ಚೆನ್ನಾಗಿರಬೇಕು ಅಂತ ನಡೆಸ್ತಾ ಇರೋದು. ನಾರ್ಮಲಿ ಗಿಡ ಮರ ಬೆಳೆಯೋದಕ್ಕೆ ತುಂಬ ವರ್ಷ ಟೈಮ್ ತೊಗೊಳುತ್ತೆ, ಬಟ್ ಹೊಸ ಕಾನ್ಸೆಪ್ಟ್ ಏನು ಮಾಯಾವಾಕಿಲಿ ಮಾಡ್ತಾ ಇದ್ದೀವಿ ಇದು ತುಂಬ ಬೇಗ ಬೆಳೆಯುತ್ತೆ. ಸೊ ಈ ಒಂದು ವರ್ಷ 2 ವರ್ಷದಲ್ಲಿ ತುಂಬ ತಿಕ್ ಫಾರೆಸ್ಟ್ ಆಗಿ ಬೆಳೆಯುತ್ತೆ. ಸೊ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಮಕ್ಕಳನ್ನ ಇನ್ವಾಲ್ವ್ ಮಾಡಿಕೊಂಡು ಮುಂದೆ ಪರಿಸರನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ SIP ಕಡೆಯಿಂದ ಪ್ರತಿ ವರ್ಷ ಈ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಸೊ ಇವತ್ತಿನ ತುಂಬ ಮಕ್ಕಳು ಬರ್ತಾರೆ. ಸೊ ಅವೇರ್ನೆಸ್ ಆದಷ್ಟು ನಿಮ್ಮ ಕಡೆಯಿಂದ ಇನ್ನೂ ಸ್ಪ್ರೆಡ್ ಆಗಲಿ ಅಂತ ಕೇಳ್ತೀವಿ. ಸರ್, ಇನ್ನೊಂದು ಗಿಡ ಎಲ್ಲರೂ ನೆಡ್ತಾರೆ, ಬಟ್ ಯಾರು ನೋಡ್ಕೊಂಡು ಹೋಗಲ್ಲ. ಅದಕ್ಕೆ ಇದು ಯಾರು ನೋಡ್ಕೊಂಡು? ಬಟ್ ಇದರಲ್ಲಿ ನಾವು ಇದು ಬರೀ ನೆಟ್ ಬಿಟ್ಟು ಹೋಗುವಂಥ ಕಾರ್ಯಕ್ರಮ ಅಷ್ಟೇ ಅಲ್ಲ, ಇದನ್ನು ಆಲ್ರೆಡಿ 6 ವರ್ಷದಿಂದನೂ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಮಾಡ್ತಾ ಬಂದಿದ್ದೀವಿ. ಇಲ್ಲಿವರೆಗೂ ಯಾವುದೇ ಗಿಡಗಳನ್ನು ಆ ರೀತಿ ಹಾಳಾಗೋದಕ್ಕೆ ಬಿಟ್ಟಿಲ್ಲ. ಪ್ರತಿ ವರ್ಷವೂ ಅದನ್ನು ಮೇಂಟೆನೆನ್ಸ್ ಪ್ರಾಪರಾಗಿ ನಾವೇ ನೋಡ್ಕೊಂಡು ಬರ್ತಾ ಇದ್ದೀವಿ. ಈ ಗಿಡಗಳಿಗೂ ಅಷ್ಟೇ ಎಲ್ಲ ರೀತಿ ವಾಟರ್ ಫೆಸಿಲಿಟೀಸ್ ಆಲ್ರೆಡಿ ಮೇಂಟೈನ್ ಮಾಡಿದ್ದೀವಿ. ಇದಕ್ಕೆ ಅಂತಲೇ ಸೊ ನೋಡ್ಕೊಳ್ಳೋದಕ್ಕೆ ತುಂಬ ಜನನ ಮೇಂಟೈನ್ ಮಾಡಿಕೊಂಡು 1-2 ವರ್ಷ ಅದು ತುಂಬ ಬೆಳೆಯುವವರೆಗೂ ಕೂಡ ನಾವೇ ಸ್ವಂತ ನೋಡ್ಕೊಂಡು ಇಲ್ಲಿ ನಾವೇ ಇನಿಷಿಯೇಟ್ ತೊಗೊಂಡು ನೋಡ್ಕೊಳ್ತಾ ಇರೋದು. ನಮ್ದು ಇಲ್ಲೇ ಇನ್ನೊಂದು ಸೆಂಟರ್ ಕೂಡ ಇದೆ. ಸೊ ನಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಪ್ರತಿ ವರ್ಷ ಇಲ್ಲಿ ಕರ್ಕೊಂಡ್ಬಂದು ಅವ್ರ ಕೈಲೂ ಕೂಡ ಅದನ್ನು ನೋಡ್ಕೊಳ್ಳೋಂಥ ಕಾರ್ಯಕ್ರಮ ಅಥವಾ ಅವ್ರಿಗೊಂದು ಅವೇರ್ನೆಸ್ ಬರಬೇಕು, ಅವ್ರ ಮುಂದೆ ಅದನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಪ್ರತಿ ವರ್ಷವೂ ಕಾರ್ಯಕ್ರಮ ಮಾಡ್ಕೊಳ್ತಾನೆ ಬಂದಿದ್ದೀವಿ. ಮಧ್ಯ ಸೊ ಎವ್ರಿ ಇಯರ್ 2 ಮಂತ್ಸು 3 ಮಂತ್ಸಿಗೆ ಒಂದು ಅದನ್ನು ಏನು ಮೇಂಟೈನ್ ಮಾಡಬೇಕಾಗತ್ತೆ, ಅದು ಸಣ್ಣ ಪುಟ್ಟ ಏನು ಅರೇಂಜ್ಮೆಂಟ್ಸ್ಗಳು ಬೇಕಾಗುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಅದೇ ಹೇಳಿದ್ನಲ್ಲ, ಇದು ಮೊದಲನೇ ವರ್ಷ ಎಲ್ಲ ಮಾಡ್ತಾರೆ ಯೂನಿವರ್ಸಿಟಿನಲ್ಲಿ. ಮಾಯಾವಾಕಿ ಕಾನ್ಸೆಪ್ಟ್ ಫಸ್ಟ್ ಟೈಮು, ಬಟ್ SIP ಕಡೆಯಿಂದ ಈಗ ಆಲ್ರೆಡಿ ಒಂದು 6 ವರ್ಷದಿಂದ ಪ್ರತಿ ವರ್ಷ ಗಿಡ ನಡ್ಕೊಳ್ತಾನೆ ಬಂದಿವಿ. ಇಲ್ಲಿವರೆಗೂ ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಪ್ರೀವಿಯಸ್ ಪ್ರಾಜೆಕ್ಟ್ಗಳಲ್ಲಿ ಏನಾಗಿದೆ ಈಗ ಆಲ್ರೆಡಿ ತುಂಬ ಚೆನ್ನಾಗಿ ಬೆಳವಣಿಗೆ ಬಂದಿದೆ. ತುಂಬ ಎತ್ತರವಾದಂಥ ಮರಗಳಾಗಿದೆ ಆಲ್ರೆಡಿ. ಚೆನ್ನಾಗಿ ಬಂದಿದೆ. ಆ ರೀತಿ ಅರ್ಧಕ್ಕೆ ನಿಲ್ಲೋದಿಲ್ಲ. ಈ ಕಾರ್ಯಕ್ರಮ ಮುಂದೆ ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇರುತ್ತೆ. ವಿಲ್ ಟೇಕ್ ಕೇರ್. ಇವತ್ತಿನ ದಿನ ವರ್ಲ್ಡ್ ಫಾರ್ಮರ್ಸ್ ಡೇ ಇದೆ. ಸೊ ಎಲ್ಲರಿಗೂ ರೈತ ದಿನದ ಶುಭಾಶಯಗಳು. ಜೈ ಜವಾನ್ ಜೈ ಕಿಸಾನ್. ಈ ಒಂದು ಒಳ್ಳೆ ದಿನ ಏನು ಮಾಡ್ತಾ ಇದ್ದಾರೆ, ಅಬ್ಯಾಕಸ್ನವರು ಪ್ರಕೃತಿನ ಒಂದು ಗೌರವಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಸುತ್ತಮುತ್ತ ಏನು ನಮ್ದು RR ನಗರ ಇರ್ಬೋದು, ಕೆಂಗೇರಿ ಸ್ಯಾಟಲೈಟ್ ಟೌನು, ವಿಶ್ವೇಶ್ವರಯ್ಯ ಲೇಔಟ್, ಲಕ್ಷಾಂತರ ಜನ ಇದ್ದಾರೆ. ಅವ್ರಿಗೆಲ್ಲ ಉತ್ತಮ ಗಾಳಿ ಏನಾದ್ರು ಸಿಗಬೇಕು ಅನ್ನಂಗಿದ್ರೆ ಅದು ನಮ್ಮ ಜ್ಞಾನ ಭಾರತಿ ಕ್ಯಾಂಪಸ್ ಇಂದ ಅಷ್ಟೇ. ಬೇರೆ ಕಡೆಯಿಂದ ಗಾಳಿ ಸಿಗಕ್ ಸಾಧ್ಯನೇ ಇಲ್ಲ ಅವ್ರಿಗೆ. ಸೊ ಇನ್ನು 50 ವರ್ಷ ಆದ್ಮೇಲೆ ಎಲ್ಲರೂ ಉಸಿರಾಟದ ಕಾಯಿಲೆಗಳಿಂದ ಬಳಲ್ಬೇಕಾಗತ್ತೆ. ಆ ಕಾಯಿಲೆಗಳಿಂದ ಬಳದನ್ನು ತಪ್ಪಿಸ್ಕೋಬೇಕು ಅನ್ನಂಗಿದ್ರೆ ಇವತ್ತು ಜ್ಞಾನ ಭಾರತಿ ಕ್ಯಾಂಪಸ್ಸು ದಿನ ಏನಾಗ್ಬೇಕು ಹೇಳಿ, ಹಸಿರು ಏನಾಗ್ಬೇಕು ಹೇಳಿ, ಜಾಸ್ತಿ ಆಗ್ಬೇಕು. ಗಿಡ ಮರಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ಅವುಗಳು ಆಕ್ಸಿಜನ್ ಕೊಡ್ಬೇಕು. ಆ ಆಕ್ಸಿಜನ್ನ ನಮ್ಮ ಮಕ್ಕಳು, ಮರಿ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ತಗೊಂಡು ಏನ್ ಮಾಡ್ಬೇಕು, ಉಸಿರಾಡಬೇಕು, ಒಳ್ಳೆ ಆರೋಗ್ಯವನ್ನ ಪಡ್ಕೋಬೇಕು. ನಾನು ಹೇಳ್ತಾ ಇರೋದು ಮುಂದೆ 25-50 ವರ್ಷಗಳ ಮುಂದೆ. ಇವಾಗಲೇ ಅದು ಕಾಂಕ್ರೀಟ್ ಆದ್ರೆ ಆಕ್ಸಿಜನ್ಗೆ ಏನ್ ಮಾಡ್ತೀರಿ? ಆಕ್ಸಿಜನ್ ಸಿಲಿಂಡರ್ ಹಾಕೊಂಡು ಓಡಾಡ್ತೀರಾ ನೀವು? ಮನೆಯಲ್ಲಿ ಬೆಡ್ರೂಮ್ ಅಲ್ಲಿ ಆಕ್ಸಿಜನ್ ಸಿಲಿಂಡರ್ ಹಾಕೊಂಡು ನಿದ್ದೆ ಮಾಡ್ತೀರಾ? ಮನ್ಕೋತೀರಾ? ಹೆಂಗ್ ಸಾಧ್ಯ ಇದೆ ಇದು? ಅವೇರ್ನೆಸ್ ಬೇಕಲ್ವ ಎಲ್ಲರಿಗೂ. ಈ ಜೀವ ಹುಟ್ಟಿರೋದು ಮಣ್ಣಿಂದ, ಗಾಳಿಯಿಂದ, ನೀರಿನಿಂದ. ಸೂರ್ಯ, ಚಂದ್ರ, ಗಾಳಿ, ನೀರು, ಮಣ್ಣು ಎಲ್ಲ ಸಪೋರ್ಟ್ ಮಾಡಿದೆ. ಇವುಗಳ ಸಪೋರ್ಟ್ ಇಲ್ಲ ಅಂದ್ರೆ ಈ ಭೂಮಿ ಮೇಲ್ಗಡೆ ಜೀವನ ಸೃಷ್ಟಿ ಆಯ್ತಾ ಇರಲಿಲ್ಲ. ಈ ಪಂಚಭೂತಗಳಿಂದ ಈ ಜೀವ ಏನಾಗಿದೆ, ಈ ಭೂಮಿ ಮೇಲೆ ಸೃಷ್ಟಿಯಾಗಿದೆ. ನಾವೆಲ್ಲರೂ ಆ ಪಂಚಭೂತಗಳನ್ನ ಏನ್ ಮಾಡ್ಬೇಕು ಹೇಳಿ, ಗೌರವಿಸ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು. ಅವೇ ನಮಗೆ ತಂದೆ ತಾಯಿಗಳಿದ್ದಂಗೆ. ಅವುಗಳನ್ನ ಮಲಿನ ಮಾಡಬಾರ್ದು. ದಯವಿಟ್ಟು ಎಲ್ಲರೂ ಏನ್ ಹೇಳಿ ಈ ವಿಚಾರದಲ್ಲಿ ಎಚ್ಚೆತ್ಕೊಂಡು ನಮ್ಮ ಮುಂದಿನ ಜನಾಂಗಕಾರರು ಏನ್ ಮಾಡಿ ದಯವಿಟ್ಟು ಈ ಪರಿಸರವನ್ನ ಉಳಿಸಿ ಎಲ್ಲರಿಗೂ ಒಂದು ಒಳ್ಳೆ ಆರೋಗ್ಯ ಬರೋ ತರ ನೋಡ್ಕೊಳ್ಳಿ ಅಂತ ನಾನು ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಎಲ್ಲರನ್ನ ಕೇಳ್ಕೊತಾ ಇದ್ದೀನಿ. ಸೊ ಈ ಒಂದು ಕಾರ್ಯಕ್ರಮವನ್ನ ಅಟ್ಲೀಸ್ಟ್ ಈ ಪ್ರಕೃತಿಗೆ ಸ್ವಲ್ಪ ಕೊಡುಗೆ ಕೊಡ್ಲಿಕ್ಕೆ ಏನ್ ಮನಸ್ಸು ಮಾಡಿದ್ದಾರೆ ಅಬ್ಯಾಕಸ್, ಅವ್ರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾದ ಮತ್ತು ವಿಶ್ವವಿದ್ಯಾನಿಲಯದ ಪರವಾಗಿ ಅಭಿನಂದನೆಗಳನ್ನ ನಿಮ್ಮ ಮುಖಾಂತರ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರೂ. 3,000 trees here today using this Miyawaki technique. Totally about 82 species of trees, shrubs and plants are being done. This is a real self-sustaining forest. It contains herbs, flowering trees, fruiting trees and environment-friendly trees which absorbs more carbon dioxide and gives out more oxygen. And it will create a lot of biodiversity in this campus, which will also help Bengaluru city, which is really being polluted nowadays. And these trees will grow to a very good height within the first 12 months itself. You can see the growth within 12 months. And it will help sustain a lot of good things in this area by bringing down temperature, increasing water table. All those advantages you'll start seeing from the first year onwards. This is the third project done by SIP Academy and first in Bengaluru. My name is Dinesh Victor. I am the Managing Director of SIP Academy India Private Limited. We are a company which works with young children for the last 21 years. We've been working and we have centers across the country, including many centers in Bengaluru and also in Karnataka.
Today, what we are going to do is something very interesting. So we run a program for children using both the abacus called the SIP abacus program, and we also run a program for children using art called the Global Art program. But today we are doing something very different, nothing to do with children, nothing to do with our program. But what we are going to do today is we are going to create a forest. So it's surprising. How can you create a forest in a city? But yeah, it is possible thanks to this person who's sitting next to me, standing next to me, Mr. Selva Kumar. So this is a concept which started originally in Japan by a person called Mr. Miyawaki. And there's a concept of creating a forest called the Miyawaki forest, where you can create a forest in a very small piece of land in a very quick time. So we all think forests take many years to create, and it takes 10 years, 15 years to make a forest. But thanks to Mr. V.R. Miyawaki and actual work done by Mr. Selvakumar, who's standing next to me, we can actually create a very good forest, maybe in just less than 2 years. So it's amazing, and we started ourselves as a company to do this project, a first project near Chennai in a place called Tiruvallur last year, and one more forest we created in a place in Maharashtra called Jalgaon. And in just little over 1 year, last June we had started it, and in just over 1 year we have almost like a full-grown forest, 1.5 years. Trees are as high as 8 feet, 10 feet tall forest trees in just 1.5 years using a unique technique. So today we are going to start the first forest we want to start in Bangalore, and this is going to be done today. And we have children who have come from our centers. They will also be helping in planting the forest here. And hopefully, in 1 year, 1.5 years, we'll be amazed to see a thick forest, not a like a proper thick forest where you can't even go inside because it is light also can't come in properly, and you will be able to see that in this area. And hopefully, this will make many more forests. Now, why we are doing this? It's a very simple reason. We all know about global warming, and we thought as a company we can do a small work to reduce carbon emissions. No, actually, we can't reduce carbon emissions, but use the forest to take in a lot of carbon dioxide and create more oxygen. So that's a simple idea that we're trying to do, and we hopefully over time we'll have more forests in the years ahead.